ನನಗೇನು ಕಷ್ಟ ಅನಿಸಲ್ಲ, ಅದು ಕಷ್ಟಪಟ್ಟಿದ್ದು ಕಷ್ಟ ಅನಿಸಲ್ಲ. ನಾನು ಅದಕ್ಕೆ ರೆಡಿಯಾಗಿರ್ತೀನಿ, ನನಗೇನು ಕಷ್ಟ ಆಗಲ್ಲ. ಯಾವುದೇ ಕೆಲಸ ಆಗಲಿ ನಿಯತ್ತಿಂದ ಮಾಡಿದರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಗಂಟೆ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 9:15 ಆಯಿತು. ಬೆಳಿಗ್ಗೆ ಎದ್ದುಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಟೀ ಹಾಗೆಯೇ ದೋಸೆ ಮಾಡುವ ಬನ್ನಿ. ಬೆಳಿಗ್ಗೆ ನಾಷ್ಟ ದೋಸೆ. ನಮಗೆ ದೋಸೆಗೆ ಅಮ್ಮ ರುಬ್ಬಿಟ್ರು. ನಾನು ಅದಕ್ಕೆ ಈರುಳ್ಳಿ ಎಲ್ಲ ಕಾಯಿ ಮೆಣಸೆಲ್ಲ ಹಾಕಿ ದೋಸೆ ಮಾಡ್ತಾ ಇದ್ದೀನಿ ನೋಡಿ. ದೋಸೆ ಇದಕ್ಕೆ ಕಾಯಿ ಮೆಣಸು, ಈರುಳ್ಳಿ, ತೆಂಗಿನಕಾಯಿ ಮತ್ತು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಈ ದೋಸೆಗೆ. ಕಾಣುತ್ತಾ ಈ ದೋಸೆಗೆ ಸ್ವಲ್ಪ ಸ್ವೀಟ್ ಹಾಕಬೇಕು, ಸ್ವಲ್ಪ ಸ್ವಲ್ಪ, ಜಾಸ್ತಿ ಏನಲ್ಲ. ಇವಾಗ ನೋಡಿ ಇಲ್ಲಿ ಆಯ್ತಾ ಇದೆ. ಇದನ್ನು ತಿವಿಚಿ ಹಾಕೋ, ಸ್ವಲ್ಪ ತಿವಿಚಿ ಹಾಕಬೇಕು, ಯಾಕಂದರೆ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿ ಬೇಯಬೇಕಲ್ಲ. ಮತ್ತು ಮಾಮೂಲಿ ಬೆಳ್ತಿಗೆ ಅಕ್ಕಿನೂ ತಿವಿಚಿ ಹಾಕಿದೆ. ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ. ಇದಕ್ಕೆ ಏನು ಚಟ್ನಿ ಏನಾದರೂ ಬೇಕು ಅಂತ ಇಲ್ಲ, ಇದು ಹೀಗೇ ತಿನ್ಬೋದು, ಏನಾಗಲ್ಲ. ಚಟ್ನಿ ಬೇಕು ಅಂತಿಲ್ಲ. ನಮ್ಮನೇಲಿ ಚಟ್ನಿ ಮಾಡಿದ್ರು ಅಷ್ಟೊಂದು ಯಾರು ತಿನ್ನಲ್ಲ. ಸಾಂಬಾರಿದ್ರೆ ತಿಂತಾರೆ. ಚಟ್ನಿ ಕಡಿಮೆ ಯೂಸ್ ಮಾಡೋದು, ಮತ್ತು ಮಾಡಿದರೂ ಉಳಿಯುತ್ತೆ ಅದು. ಅದಕ್ಕೋಸ್ಕರ ಚಟ್ನಿ ಇಲ್ಲ, ಕಡಿಮೆ ಮಾಡೋದು. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವರು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ಓಕೆನಾ? ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಸ್ವಲ್ಪ ಪೇಟೆಗೆ ಹೋಗಿ ರೇಷನ್ ಎಲ್ಲ ತರಲಿಕ್ಕಿದೆ. ತರಕಾರಿನೂ ಏನಿರಲಿಲ್ಲ, ತರಕಾರಿ ಮುಗ್ದು ಹೋಗಿದೆ, ತರಬೇಕು. ರೇಷನ್ ತರೋಕ್ಕಿದೆ. ರೇಷನ್ ತರ್ಬಿಟ್ಟು ಫಸ್ಟ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ನೆಲ ಕ್ಲೀನ್ ಮಾಡಿಬಿಟ್ಟು, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೋಗೋದು. ಅಮ್ಮ ಸ್ವಲ್ಪ ಬ್ರೆಂಚಿಗೆ ಹೋದ್ರು ಅಂತೇಳಿ, ಅವ್ರು ಬ್ರೆಂಚಿಗೆ ಹೋಗಿ ಬರ್ತಾರೆ ಅಂತೆಲ್ಲ ಹೋದ್ರು. ಬ್ರೆಂಚ್ ಅಂದರೆ ಬೀಡಿ ಕೊಡೋಕ್ಕೆ, ಬೀಡಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ತಾರೆ ಅವರು. ಸ್ವಲ್ಪ ಸ್ವಲ್ಪ ಕಟ್ತಾರೆ ಅದನ್ನು ಕೊಟ್ಟು ಬರಬೇಕಲ್ಲ, ಇಲ್ಲಾಂದರೆ ಅದು ಇದಾಗುತ್ತೆ, ಇಟ್ಟರೆ ಆಗಲ್ಲ, ಇಡಬಾರ್ದು ಅದನ್ನು. ಅದಕ್ಕೋಸ್ಕರ ದೋಸೆ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ದೋಸೆ ಆಗುತ್ತೆ. ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ, ಸಾಂಬಾರು ಅವಶ್ಯಕತೆ ಇಲ್ಲ ನೋಡಿ. ಈ ಥರ ಮಾಡಬೇಕು. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿಕೊಳ್ಳೋ. ಮತ್ತು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಏನೇ ಅಂದ್ರೂ ಒಂದೊಂದು ಸಾರಿ ನಮಗೆ ಬೇಜಾರಾಗುತ್ತೆ. ಆದರೂ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಜಾಸ್ತಿ ತಲೆಗೆ ಅದನ್ನು ತಗೊಂಡು ಹೋಗಬೇಡಿ. ತಗೊಂಡು ಹೋದರೆ ನಮ್ಮ ಆರೋಗ್ಯಕ್ಕೆ ನಾವೇ ಹಾಳು ಮಾಡಿಕೊಂಡಾಗೆ. ಜಾಸ್ತಿ ತಲೆಗೆ ತಗೊಂಡು ಹೋಗ್ಬೇಡಿ. ಯಾರು ಏನೇ ಅನ್ನಲಿ, ಅವ್ರು ಅಂತ ಇರಲಿ, ನಮಗೇನದು ನಾವು ಅಲ್ಲ ಅಂತ ಆ ಥರ ಅಲ್ಲ ಅಂತ ಗೊತ್ತಾದ್ಮೇಲೆ ಆ ಥರ ಅಲ್ಲ ಅಂತೇಳಿ ನಮಗೆ ಗೊತ್ತಿರುತ್ತಲ್ಲ, ನಾವು ಯಾಕೆ ಟೆನ್ಷನ್ ಮಾಡಬೇಕಲ್ವ? ಎಲ್ಲರೂ ಹಾಗೆಯೇ ಅವ್ರವ್ರ ಕೆಲಸಕ್ಕೆ ಗಮನ ಕೊಡಿ ಅಷ್ಟೇ. ನಾನು ಕಲ್ತಿದ್ದು ಅಷ್ಟೇ, ನಮ್ಮ ಕೆಲಸಕ್ಕೆ ನಾವು ಗಮನ ಕೊಡಬೇಕು ಅಂತೇಳಿ. ಮತ್ತು ಏನು ನಾನು ಕಲ್ತಿಲ್ಲ, ನನಗೆ ಗೊತ್ತು. ನಾನು ಕಷ್ಟಪಟ್ಟು ಇಲ್ಲರ ತನಕನೂ ನಾನು ಕಷ್ಟಪಟ್ಟು ಬಂದಿದ್ದೇನೆ. ಇನ್ನೂ ನಾನು ಕಷ್ಟಪಡ್ತೀನಿ, ನನಗೇನು ತೊಂದರೆ ಆಗಲ್ಲ. ಯಾಕಂದರೆ ನಮಗೆ ಅಭ್ಯಾಸ ಇದೆ. ನಾವು ಏನು ಕಷ್ಟಪಡ್ತಾ ಇದ್ದೀವಿ ಅಂದರೆ ಏನೂ ಗೊತ್ತಿಲ್ಲ ಅಂತಲ್ಲ, ಏನು ಆರಾಮಾಗಿದ್ದೀವಿ ಆ ಥರ ಏನೂ ಅಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ನನಗೇನು ಕಷ್ಟ ಅನಿಸಲ್ಲ, ಅದು ಕಷ್ಟಪಟ್ಟಿದ್ದು ಕಷ್ಟ ಅನಿಸಲ್ಲ. ನಾನು ಅದಕ್ಕೆ ರೆಡಿಯಾಗಿರ್ತೀನಿ, ನನಗೇನು ಕಷ್ಟ ಆಗಲ್ಲ. ಯಾವುದೇ ಕೆಲಸ ಆಗಲಿ ನಿಯತ್ತಿಂದ ಮಾಡಿದರೆ ಏನೂ ಆಗಲ್ಲ ಅಂತ ಅಂದ್ಕೋತೀನಿ. ನಾನು ದೋಸೆ ಏನಾಗುತ್ತಾ ಇದಂದರೆ ಇಣುಕು ನೋಡ್ತಾ ಇದ್ದೇನೆ. ದೋಸೆ ಏನೂ ಆಗಲ್ಲ. ನಮ್ಮದು ಒಂದು ಹಳ್ಳಿ ಅಡುಗೆದ್ದು, ಒಂದು ಒಳಗೆ. ನಾವು ಇಲ್ಲೇ ಜಾಸ್ತಿ ಮಾಡೋದು, ಇಲ್ಲೇ ಜಾಸ್ತಿ ಅಲ್ಲ, ಇಲ್ಲೇ ಅಡುಗೆ ಮಾಡೋದು. ಯಾರೇ ಏನೇ ತೊಂದರೆ ಕೊಟ್ಟರು ಏನು ಗೊತ್ತಾ, ಒಬ್ರಿಗೆ ಕೆಲವರು ಬೇಳೆ ಬೇಯಿಸ್ಕೋತಾರೆ. ಅದಕ್ಕೋಸ್ಕರ ಅದನ್ನು ಬೇಳೆ ಬೇಯಿಸುವವರು ಅಂದರೆ ನಮಗೆ ಆಗಿಲ್ಲ ಅಂದರೆ ಇನ್ನೊಬ್ಬರು ಬೇಳೆ ಬೇಯಿಸ್ತಾರೆ.
ಆ ಥರ ಎಲ್ಲ ಮಾಡಬೇಡಿ. ಯಾಕೆ ಸುಮ್ಮನೆ ಇಲ್ಲಾಂದರೆ ಇನ್ನೊಬ್ಬರ ಹೆಸರು ತಗೊಂಡು ಇನ್ನೊಬ್ರಿಗೂ ಹಾಲು ಕೆಟ್ಟ ಹೆಸರು, ಎಲ್ಲರಿಗೂ ಕೆಟ್ಟ ಹೆಸರು ತರೋದು, ಎಲ್ಲರ ಹೆಸರು ತಗೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾರು ಪ್ಲೀಸ್. ಅದಾ ಎಲ್ಲ ಮಿಕ್ಸಿಂಗ್ ಮಾಡಬೇಡಿ ಯಾರನ್ನು. ಅಂದರೆ ಅವರವರ ಕೆಲಸ ಅವ್ರವ್ರನ್ನೇ ಮಾಡಿ ಅಷ್ಟೇ. ಒಬ್ಬೊಬ್ಬರು ಫೇಸ್ ಮಾಡಿ, ಅದನ್ನು ಮಿಕ್ಸಿಂಗ್ ಮಾಡೋದು ಎಲ್ಲ ಸರಿಯಲ್ಲ ಅಂತ ಅಂದ್ಕೋತೀನಿ. ಯಾರಿಗೂ ಅಷ್ಟೇ, ನಾನು ಅಷ್ಟೇ, ನನಗೆ ಸರಿ ಆಗಿಲ್ಲ ಅಂದರೆ ನಾನು ಇನ್ನೊಬ್ಬರ ಹೆಸರು ತಗೊಳ್ಳೋದು ಅದೆಲ್ಲ ತಪ್ಪಾಗುತ್ತೆ. ಯಾವುದಕ್ಕೂ ಆಗಲಿ ಚೆನ್ನಾಗಿರಿ, ಖುಷಿಯಾಗಿರಿ. ಅದಕ್ಕೆ ನಾನು ಹೇಳಿದ್ದು ಯಾರೊಟ್ಟಿಗೂ ಹಾಗೆ ಸಾಧಿಸೋಕ್ಕೆ ಹೋಗಬೇಡಿ ಅಂತ. ಒಳ್ಳೇದಲ್ಲ ಅದು, ಚೆನ್ನಾಗಿ ಕಾಣಲ್ಲ. ಯಾಕೆ ಅವರು ಒಳ್ಳೇದು ಮಾಡಿರ್ತಾರೆ, ನೀವು ಒಳ್ಳೇದು ಮಾಡ್ತೀರ, ನಾವು ಒಳ್ಳೇದು ಮಾಡ್ತೀವಿ, ಇನ್ನೊಬ್ರು ಒಳ್ಳೇದು ಮಾಡಿರ್ತಾರೆ. ಅದ್ರಲ್ಲಿ ತಪ್ಪು ಯಾರ್ದು ಇಲ್ಲ, ಅವ್ರದ್ದು ಇಲ್ಲ ಇವ್ರದ್ದಿಲ್ಲ. ಅದೊಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಯಾರು ಆಗಲಿ ಒಬ್ರಿಗೊಬ್ರು ಮಾತಾಡಿರ್ತಾರೆ. ನಾನೇ ಆಗಲಿ ಒಬ್ರಿಗೊಬ್ರು ಫ್ರೆಂಡ್ಶಿಪ್ಪಲ್ಲೂ ಮಾತಾಡಿರ್ತೀವಿ. ಅದನ್ನು ಸೀರಿಯಸ್ ಆಗಿ ತಗೊಂಡೋಗಿ ಮಾತಾಡೋದು ಅದೆಲ್ಲ ತಪ್ಪು ಅಂತ ಅಂದ್ಕೋತೀನಿ. ಯಾಕಂದರೆ ಒಂದು ವಿಷಯ ಏನು ಗೊತ್ತಾ, ಮನುಷ್ಯರಲ್ಲಿ ಒಳ್ಳೇದಿರುವಾಗ ಚೆನ್ನಾಗಿ ಹೊಗಳ್ತಾರೆ, ಸ್ವಲ್ಪ ಆಗಲ್ಲ ಅಂತ ಹೇಳಿದರೆ ಊರು ತುಂಬ ದೂರ್ಕೊಂಡು ಬರ್ತಾರೆ. ಅದು ಮಾಡುವಂಥ ಫಸ್ಟ್ ಕೆಲಸ ಅಂದರೆ ಆಗದವರು ಆ ಥರ ಮಾಡ್ತಾರೆ. ಸ್ವಲ್ಪ ಕೋಪ ಆದರೆ ಆ ಥರ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಒಳ್ಳೇದಿರುವಾಗ ಹೊಗಳ್ತಿರಲ್ವ, ಅದೇ ಭಾವನೆ ಲಾಸ್ಟಲ್ಲೂ ಇರಬೇಕಲ್ವ, ಯಾಕೆ ಇರಲ್ಲ? ಫಸ್ಟ್ ಅದನ್ನು ಮಾಡ್ಕೋಬೇಕು ನಾವು. ಅದನ್ನು ಮಾಡಿ. ಫಸ್ಟ್ ಒಳ್ಳೇದಿರುವಾಗ ಹೊಗಳೋದು, ಸ್ವಲ್ಪ ಆಗಿಲ್ಲ ಅಂದರೆ ಬೈಯೋದು, ಆ ಥರ ಮಾಡಬೇಡಿ. ನಿಜಾಂಶವನ್ನು ತಿಳಿಸಿ, ಯಾರಿಗೇ ಆಗಲಿ ನಿಜಾಂಶವನ್ನು ತಿಳಿಸಿ. ತೆರೆ ಮೇಲೆ ಒಂದು, ತೆರೆ ಹಿಂದ್ಗಡೆ ಒಂದು ಮಾತಾಡೋಕ್ಕೆ ಒಳ್ಳೇದಲ್ಲ ಅಂತ ಅನ್ಕೋತೆ. ನಿಜಾಂಶ ಬರಲಿ, ಅವಾಗ ಎಲ್ರಿಗೂ ಖುಷಿ ಆಗುತ್ತೆ, ಹೌಲ್ವಾ? ಈಗ ಮನೆಯೆಲ್ಲ ಒರೆಸಿ ಆಯಿತು, ನಂದು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಇದು ಬಟ್ಟೆ ತೆಗಿಯಲ್ಲ ಅಂದರೆ ಜಾಸ್ತಿ ಕೊಳೆ ಆಗಲ್ಲ ಇದರಲ್ಲಿ. ಯಾರು ಜಾಸ್ತಿ ಕುತ್ಕೊಂಡು ಗಲೀಜಾಗಲ್ಲ, ಅದಕ್ಕೆ ಡೈಲಿ ನಾನು ಸೋಪಾಗಿ ಬಟ್ಟೆ ತೆಗಿಯಲ್ಲ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತೇಳಿ ನೋಡ. ಏನು ಇರುತ್ತೆ ಅಂತ ತರಕಾರಿ ತರಕ್ಕೆ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ, ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗೋ. ರೇಷನ್ ತರಕ್ಕಿದೆ, ಬೆಳಿಗ್ಗೆದ್ದು ಕೆಲಸ ಆಗುವಾಗ ಆಗುತ್ತೆ. ನನಗೇನೋ ಅಷ್ಟು ಕೆಲಸ ಇರಲ್ಲ, ನಮ್ಮ ಅಮ್ಮ ಮಾಡ್ತಾರೆ. ಅಮ್ಮ ಅಡುಗೆ ಕೆಲಸ ಎಲ್ಲ ಅಮ್ಮ ಮಾಡ್ತಾರೆ. ನನಗೆ ಒಂದೊಂದು ಕೆಲಸ ಒಂದೊಂದು ಸರಿ ನಾನು ಮಾಡ್ತೀನಿ. ಮಾಡುವಾಗ ಡೈಲಿ ಮಾಡಲ್ಲ, ಅಮ್ಮ ಮಾಡ್ತಾರೆ. ಹೆಚ್ಚಾಗಿ ಅವರೇ ಮಾಡಿಡ್ತಾರೆ. ಅದು ನಾನು ಸ್ವಲ್ಪ ಮಾಡ್ತೇನೆ, ಆ ಥರ ಏನಿಲ್ಲ. ಅವರು ಮಾಡಿದರೆ ನಾನು ಏನಾದರೂ ಬೇರೆ ಕೆಲಸ ಮಾಡ್ತೇನೆ. ಇವಾಗೆಲ್ಲ ಹೊರಗಡೆ ಹೋದ್ರು ಅಂತ, ಹೊರಗಡೆ ಹೋಗಿರಬೇಕು. ಅಮ್ಮ ಅಲ್ಲಿ ಹೊರಗಡೆ ಇದ್ದಾರೆ ಅಂತೂ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಫ್ಯಾನ್ ಹಾಕಿದ್ದೇನೆ, ಫ್ಯಾನ್ ತೆಗಿತಾ ಬರಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ಮನೆ ಕ್ಲೀನ್. ಬೆಳಿಗ್ಗೆದ್ದು ಕೆಲಸ ಅಂದರೆ ಫಸ್ಟು ಮನೆ ಕ್ಲೀನ್ ಆದರೆ ಮತ್ತೆಲ್ಲ ಕೆಲಸ ಆಗಿದ್ದಂಗೆ. ಇವಾಗಿನ ಇದರಲ್ಲಿ ಅಡುಗೆ ಕೆಲಸ ಮಾಡೋದು ದೊಡ್ಡ ವಿಷಯ ಅಲ್ಲ, ಫಸ್ಟ್ ಮನೆ ಕ್ಲೀನ್. ಇವಾಗಿನ ಇದಕ್ಕೆ ಅಡುಗೆ ಕೆಲಸ ಈಸಿಯಲ್ಲಿ ಆಗುತ್ತೆ, ಯಾವುದಾದ್ರೂ ಏನಾದರೂ ಒಂದು ಆಗೇ ಆಗುತ್ತೆ ಅಲ್ವಾ? ಮನೆಯೊಂದು ಕ್ಲೀನ್ ಆದರೆ ಫಸ್ಟ್ ದೊಡ್ಡ ಕೆಲಸ ಮುಗಿಯುತ್ತೆ. ಮನೆ ಕ್ಲೀನು, ಬಟ್ಟೆ ವಾಷಿಂಗ್, ಅದೆಲ್ಲ ದೊಡ್ಡ ಕೆಲಸ ಮುಗಿಯುತ್ತೆ. ಮೀನಿಲ್ಲ ಅಂತ ಇವತ್ತು, ಏನಿಲ್ಲ ಅಂತೆ ನೋಡಿ, ಏನಿಲ್ಲ ಅಂತೆ. ಮೀನಿಲ್ಲ ಅಂತೇಳು, ಮೀನಿಲ್ಲ ಅಂತೇಳು. ಮೀನಿಲ್ಲ ಅಂತೆ. ಚಿಕನ್ ಬೇಕಾ? ಚಿಕನ್ ಬೇಕಂತ ಅವಳಿಗೆ. ಇವಾಗಷ್ಟೇ ಪೇಟೆಗೆ ಹೋಗಿ ಬಂದು ಗಂಟೆ 1 ಆಯಿತು. ಗಂಟೆ 1:15 ಆಯಿತು. ಅದು ಏನು ತಗೊಂಡು ಬಂದೆ ಅಂತೇಳಿ ಹೇಳ್ತೀನಿ. ಏನೇನು ಸಾಮಾನು ತಗೊಂಡು ಬಂದೆ ಅಂತೇಳಿ. ರೇಷನ್, ಹಾಗೆಯೇ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹೋಗಿ ಬಂದುಬಿಟ್ಟು ಇವಾಗ 1 ಗಂಟೆ ಅಮ್ಮ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಚಿಕನು ತಗೊಂಡು ಬಂದೆ, ಚಿಕನು ಫಿಶ್ಶು ತಗೊಂಡು ಬಂದಾಯಿತು. ಫಿಶ್ ಇವತ್ತಿಗಲ್ಲ, ಅದು ನಾಳೆ ಅದು ಫ್ರಿಜ್ಜಲ್ಲಿ ಇಡೋಕ್ಕೆ. ಹಾಗೆಯೇ ತರಕಾರಿ ತಗೊಂಡು ಬಂದೆ. ಬನ್ನಿ, ಅದು ಏನೇನು ಸಾಮಾನು ತಗೊಂಡು ಬಂದೆ, ರೇಷನ್ ತಗೊಂಡು ಬಂದೆ ಅಂತೇಳಿ ಹೇಳ್ತೀನಿ. ಬನ್ನಿ. ಓಕೆನಾ? ಅಲ್ಲಿ ಒಳಗೆ ಇಟ್ಟಿದ್ದೆ,
ನೋಡಿ ಏನೇನು ತಗೊಂಡು ಬಂದೆ ಅಂತೇಳಿ ಪೇಟೆಗೆ ಹೋಗಿ ಮೆಣಸು ಖಾಲಿಯಾಗಿತ್ತು, ಮೆಣಸು ತಗೊಂಡು ಬಂದೆ, ತೊಗರಿಬೇಳೆ, ಹಾಗೆಯೇ ಊದ್ಬತ್ತಿ ತಗೊಂಡು ಬಂದೆ, ಬೆಲ್ಲ ತಗೊಂಡು ಬಂದೆ. ಆಮೇಲೆ ತೋರಿಸ್ತೀನಿ, ಸನ್ಫ್ಲವರ್ ಆಯಿಲ್, ಕೊತ್ತಂಬರಿ, ಹೆಸರು ಬೇಳೆ, ಹೆಸರು ಕಾಳು. ಅಮ್ಮ ಚಿಕನ್ ಸುಕ್ಕ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ರಾಗಿ ಹಿಟ್ಟು, ಆಮೇಲೆ ಎಳ್ಳೆಣ್ಣೆ. ಇದೊಂದು ಭಾರಿ ಮುಖ್ಯವಾದದ್ದು ನಮಗೆ, ಇದು ಒಂದು ಬೇಕೇ ಬೇಕು. ಕ್ಲಿನಿಕ್ ಪ್ಲಸ್, ನಾನು ಯೂಸ್ ಮಾಡ್ತಾ ಇರುವ ಶ್ಯಾಂಪು ಕ್ಲಿನಿಕ್ ಪ್ಲಸ್. ಆಮೇಲೆ ಏನಿದೆ ನೋಡ್ತೀನಿ, ಗೋಣಿ. ಉಪ್ಪು ನಾವು ಯೂಸ್ ಮಾಡ್ತಾ ಇರೋ ಉಪ್ಪು ಇದು. ನಾನು ಸ್ವಲ್ಪ ಇದು ಸಾಬುದಾನ, ಸಾಗು ಅಂತೀವಿ, ಸಾಗು. ಹುಳಿ, ನಮಗೆ ಮೆಣಸು, ಹುಳಿ, ಉಪ್ಪು ಅದೆಲ್ಲ ಜಾಸ್ತಿ ಖರ್ಚಾಗುತ್ತೆ, ಮತ್ತು ಹಿಟ್ಟುಗಳೆಲ್ಲ ಕಡಿಮೆ ಖರ್ಚಾಗುತ್ತೆ, ಹಿಟ್ಟು ಜಾಸ್ತಿ ಖರ್ಚಾಗಲ್ಲ. ಹಾಗೆಯೇ ಇದು ಬೇಕೇ ಬೇಕಲ್ವ, ತಿಂಡಿ ಬೇಕೇ ಬೇಕು. ತಿಂಡಿ ಸ್ವಲ್ಪ ತಗೊಂಡು ಬಂದಿದ್ದು, ಚಕ್ಲಿ ಇದೆ ನೋಡಿ ಇದು. ಆಮೇಲೆ ಇದು ರೊಟ್ಟಿ, ಕೋರಿ ರೊಟ್ಟಿ, ಇದು ಬೇಕಾಗುತ್ತೆ ಮನೆಯಲ್ಲಿ ಇದ್ದರೆ. ಬೆಳಿಗ್ಗೆ ಒಂದು ಅರ್ಜೆಂಟಿಗೆ ನಾಷ್ಟ ಮಾಡೋಕ್ಕೆ ಇದು ಬೇಕಾಗುತ್ತೆ. ಇಷ್ಟು ನೋಡಿ ಸಾಮಾನು ತಗೊಂಡು ಬಂದಿದ್ದು ಇವತ್ತು. ಹಾಗೆಯೇ ಇದೊಂದು ತೋರಿಸಲೇಬೇಕು. ಇದು ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ಮನೆಯಲ್ಲಿ ಮಾಡುವಂಥ ಶುದ್ಧ ತುಪ್ಪ. ಇದು 1 ಲೀಟ್ರ್ ಅಂಗಡಿಯಿಂದ ತಗೊಂಡು ಬಂದಿದ್ದು, ಮನೆಯಲ್ಲೇ ಇಲ್ಲಿ ಎಲ್ಲ ಮಾಡಿದ್ದು, ಆದರೆ ಮನೆಯಲ್ಲಿ ಮಾಡಿದಂಥ ತುಪ್ಪ, ಶುದ್ಧ ತುಪ್ಪ. ಇದಕ್ಕೆ ಎಷ್ಟು 600 ಏನೋ ಇರುತ್ತೆ. ಹೌದು, 600. ಇದಕ್ಕೆ ತುಪ್ಪ. ಆಮೇಲೆ ಬೆಂಕಿಪಟ್ಟಣ, ಇದು ಊದ್ಬತ್ತಿ. ನಾನು ಬಟ್ಟೆ ವಾಶ್ ಮಾಡುವಂಥ ಸೋಪ್, ಸಸಿ ಸೋಪ್ ಯೂಸ್ ಮಾಡ್ತೇನೆ. ಇದು ಇಲ್ಲದೆ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಇದು ಇರಲೇಬೇಕು ನನಗೆ, ಇದು ಬೇಕೇ ಬೇಕು. ಇದು ಇಲ್ಲದೆ ನಾನು ಬಟ್ಟೆ ವಾಶ್ ಮಾಡೋಕ್ಕಂತೂ ಹೋಗಲ್ಲ. ಇದು ತಂದುಬಿಟ್ಟೆ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗೋದು. ಸಂತೂರು, ಇದನ್ನು ಹಾಗೆಯೇ ಸಂತೂರು ನನಗೆ ಬೇಕೇ ಬೇಕು. 1 ಕ್ಲಿನಿಕ್ ಪ್ಲಸ್ 1 ಸಂತೂರು, ಇದು 2 ಬೇಕೇ ಬೇಕು. ಮತ್ತು ಇದು ಫ್ರೀಯಾಗಿ ಸಿಕ್ಕಿದ್ದು ಏನು ಇದರಲ್ಲಿ ಸೋಪಲ್ಲಿ ಇರಲಿ ನೋಡಿ. ಎಷ್ಟು ಬಗೆ ತಂದೆ, ಎಷ್ಟು ಬಗೆ ತಂದು ಇದನ್ನು ಇವಾಗ ರೆಡಿ ಮಾಡಿ ಇಡಬೇಕು, ತೆಗೆದಿಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರೇಷನ್ ಅಂದರೆ ನಮಗೆ ರೇಷನ್ ತಿಂಗಳಿಗೆ ಒಮ್ಮೆ ಈ ಥರ ತರೋದು. ಮುಗಿಯುವಾಗ ತರ್ತೀವಿ, ದುಡ್ಡಿರುವಾಗ ತರ್ತೀವಿ, ಆ ಥರ ತರೋದು. ಮತ್ತು ರೇಷನೊಂದು ಮನೆಗೆ ಬೇಕೇ ಬೇಕಲ್ವ. ಯಾವುದು ಇಲ್ಲಾಂದರೂ ಅಕ್ಕಿ, ಹುಳಿ, ಮೆಣಸು, ಅಕ್ಕಿ, ಹುಳಿ, ಮೆಣಸು, ಉಪ್ಪು, ಇದೊಂದು ಮನೆ ಒಳಗಡೆ ಇದ್ದರೆ ಹೆಂಗೆ ಬೇಕಾದರೂ ಊಟ ಮಾಡ್ಕೋಬೋದು. ಅದೊಂದು ಬೇಕೇ ಬೇಕು. ಹಾಗೆಯೇ ಇಷ್ಟ ಆಯ್ತು ಇವತ್ತು ತಂದಿದ್ದು. ತರಕಾರಿ ಏನು ತಗೊಂಡು ಬಂದೆ ಅಂತೇಳಿ ಹೇಳ್ತೀನಿ. ತರಕಾರಿ ತಗೊಂಡು ಬಂದೆ ನೋಡಿ. ಇದರಲ್ಲಿ ತೊಂಡೆಕಾಯಿ, ಕೊತ್ತಂಬರಿ ಸೊಪ್ಪು, ಲಿಂಬೆ ಹುಳಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಹಾಗೆಯೇ ಸೌತೆಕಾಯಿ ನೋಡಿ, ಇಷ್ಟು ತರಕಾರಿ ತಂದೆ. ಹಾಗೆಯೇ ಮೀನು ತಗೊಂಡು ಬಂದ್ವಿ. ಇದು ಫ್ರಿಜ್ಜಲ್ಲಿ ಇಡೋಕ್ಕೆ, ಇವತ್ತೇ ಮಾಡಲ್ಲ, ಇವತ್ತು ಚಿಕನ್ ಇದೆ ಅಲ್ವಾ. ಇದು ಬೂತಾಯಿ, ಮತ್ತಿ, ಇದು ಬಂಗಡೆ. 2 ಬಗೆ ಮೀನು ತಗೊಂಡು ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೇಟೆಗೆ ಹೋದರೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ. ಖರ್ಚು ಆಗುತ್ತೆ,
ಏನು ಮಾಡೋದು, ಇದ್ದರಲ್ಲಿ ಇದ್ದಂಗೆ ಜೀವನ ಮಾಡಬೇಕಾಗತ್ತೆ. ಮತ್ತು ಮನೆಗೆ ರೇಷನ್ ಅಂತೇಳಿ ತರಲೇಬೇಕು. ಎಷ್ಟು ಏನೋ ಇಲ್ಲ ಅಂದ್ರೂ ರೇಷನ್ ಬೇಕೇ ಬೇಕು, ಹೌದಲ್ವಾ? ದುಡ್ಡು ಇದ್ದೇ ತರೋದಲ್ಲ, ದುಡ್ಡು ಇಲ್ಲದಿದ್ದರೂ ನಾವು ಅಡ್ಜಸ್ಟ್ ಮಾಡಿ ರೇಷನ್ ತರಬೇಕಾಗತ್ತೆ. ಇದು ಅಂತೂ ಸತ್ಯ. ರೇಷನ್ ಇಲ್ಲದೆ ಇರೋಕ್ಕಾಗಲ್ಲ. ಅದು ಎಲ್ಲ ಹಾಕಿಲ್ಲ, ಎಲ್ಲ ರೇಷನ್ ತಗೊಂಡು ಬಂದಿಲ್ಲ, ಕೈಯಲ್ಲಿ ಆದಷ್ಟು ರೇಷನ್ ತಗೊಂಡು ಬಂದಿದ್ದು. ಯಾವ್ದು ಅರ್ಜೆಂಟ್ ಇದೆ ಅದು ನೋಡಿದಿರಲ್ಲ ಫ್ರೆಂಡ್ಸ್, ನಾನು ತಗೊಂಡು ಬಂದ ರೇಷನ್. ಹೌದು, ಕಂಫರ್ಟ್ ಫ್ರೀ 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 ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಇವಾಗ ಇದನ್ನು ಜೋಡಿಸ್ಬೇಕು. ಅದು ಅಮ್ಮ ಜೋಡಿಸ್ತಾರೆ ನೋಡಿ, ಜೋಡಿಸ್ತಾರೆ ಅವರು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತಗೊಂಡು ಬಂದ ರೇಷನ್ ಇಷ್ಟಿದೆ. ಬೇಕೇ ಬೇಕಾಗುತ್ತೆ. ನಾವೇನು ಹೇಳೋದಂದರೆ, ಕೆಲವರು ಅನಿಸ್ಬೋದು ಏನೋ ದುಡ್ಡಿದೆ ಇವ್ರ ಹತ್ರ, ಹಾಗೆ ರೇಷನ್ ತಗೊಂಡು ಬರ್ತಾರಂತೆ. ಅಲ್ಲ, ನಾವು ಹೇಳಿದಲ್ಲ, ಮನೆಯಲ್ಲಿ ನಾವು ಊಟ ಮಾಡಬೇಕಾದ್ರೆ ಒಂದೊಂದು ರೇಷನ್ ಬೇಕಾಗುತ್ತೆ. ರೇಷನ್ ಅಗತ್ಯದ್ದು ಮನೆಗೆ ತುಂಬಿಸಬೇಕು. ಅಗತ್ಯ ಇಲ್ಲದು ನಮಗೆ ಅಷ್ಟು ಇದಿಲ್ಲ, ಅದು ಬೇಕಾಗುವಾಗ ತರೋಕ್ಕಾಗತ್ತೆ. ಅಗತ್ಯ ಯಾವುದಿದು ಅದನ್ನು ತರಬೇಕು ಫಸ್ಟ್. ಅಕ್ಕಿ, ಹುಳಿ, ಮೆಣಸು, ಉಪ್ಪು ಅದಿದ್ದರೆ ಹೆಂಗೋ ಏನಾದರೂ ಮಾಡ್ಕೊಂಡು ತಿನ್ಬೋದು. ಇದೇ ಬೇಕು ಅದೇ ಬೇಕು ಅಂತೇನು ಏನಿಲ್ಲ. ನಮಗೆ ನಾವು ಹೆಚ್ಚಾಗಿ ಮಾಡೋದು ಅನ್ನ ಸಾಂಬಾರು ಯಾವುದಾದ್ರು ಮೀನು ಸಾಂಬಾರು, ರೈಸ್ ಅಷ್ಟೇ ಮಾಡೋದು ಜಾಸ್ತಿ. ಹಿಟ್ಟು, ಗೋಧಿ ಹಿಟ್ಟು ಅದೆಲ್ಲ ನಮಗೆ ಬೆಳಿಗ್ಗೆ ಯಾವತ್ತಾದರೂ ಒಂದಿನ ಬೆಳಿಗ್ಗೆ ನಾವು ಜಾಸ್ತಿ ರೇಷನ್ ಹಾಕಿದ್ದು ದೋಸೆ ಮಾಡ್ತೀವಿ. ದೋಸೆ, ಇಡ್ಲಿ ಆ ಥರ ಮಾಡ್ತೀವಿ. ಕಡುಬು ಎಲ್ಲ ಮಾಡ್ತೇವಲ್ವ, ಅದಕ್ಕೋಸ್ಕರ ನಮಗೆ ಹಿಟ್ಟುಗಳು ಅಷ್ಟು ಯೂಸ್ ಆಗಲ್ಲ. ಯಾಕಂದರೆ ನಾವು ರೇಷನ್ ಹಾಕಿ ಯೂಸ್ ಮಾಡ್ತೇವಲ್ವ ಬೆಳಿಗ್ಗೆ ನಾಷ್ಟಕ್ಕೆ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೇಷನ್ ಈ ಥರ ಇದೆ. ಹಾಗೆಯೇ ಬನ್ನಿ, ಅಮ್ಮ ಚಿಕನ್ ಸುಕ್ಕ ಅಂತೂ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ. ಗಂಟಂತೂ ಲೇಟ್ ಆಯಿತು. ಇನ್ನು ಏನಿದೆ ಗೊತ್ತಿಲ್ಲ. ಈರುಳ್ಳಿ ಇದೆ, ಈರುಳ್ಳಿ ಅದರಲ್ಲಿದೆ ತಗೊಂಡು ಬಂದಿದ್ದು. ಲಿಂಬೆ ಹುಳಿ ಬೇಕಾಗತ್ತೆ. ಥ್ಯಾಂಕ್ ಯು. ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆಯೇ ವಿಡಿಯೋಸ್ ನೋಡ್ತೀವಿ, ಕಮೆಂಟ್ ಹಾಕಿ, ಓಕೆನಾ? ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಯಾವುದಕ್ಕೂ ವಿಷಯಕ್ಕೂ ಯಾರನ್ನ ತಗೊಂಡು ಬಂದು ಅದಕ್ಕೆಲ್ಲ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ. ಇನ್ನೊಬ್ಬರ ವಿಷಯಕ್ಕೆ ನೀವು ತಲೆ ತೂಗಬೇಡಿ, ಯಾಕಂದರೆ ತಲೆ ಕೊಡಬೇಡಿ. ಅಲ್ಲಿ ತಲೆ ಕೆಟ್ಟೋಗುತ್ತೆ. ಅಲ್ಲಿ ಒಂದಲ್ಲ ಒಂದು ದಿವಸ ನಿಮ್ಮನ್ನು ಎಳ್ಕೊಂಡು ಬಂದು ನಡುವಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಯಾರ ವಿಷಯಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ. ಯಾರ ವಿಷಯ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಅಷ್ಟೇ ಹೇಳೋದು ಇಷ್ಟಪಡ್ತೇನೆ. ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಗೆ ಅಂತೇಳಿ. ಅದನ್ನು ಪ್ರಶ್ನೆ ಮಾಡೋಕ್ಕೆ ನಾವು ಏನು ಮಾಡೋಕ್ಕೂ ಹೋಗಬಾರ್ದು, ಬಿಟ್ಟು ಬಿಡಬೇಕು ಅಷ್ಟೇ. ಆಗಿಲ್ಲ ಅಂದರೆ ಅಲ್ಲಿಂದ ದೂರ ಇರಬೇಕು ಅಷ್ಟೇ. ನಾನು ಹಾಗೇ ಮಾಡ್ತೀನಿ. ನನಗೆ ಆಗಿಲ್ಲ ಅಂದರೆ ನಾನು ಅಲ್ಲಿಂದ ದೂರ ಇದ್ದುಬಿಡ್ತೇನೆ. ನನಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೇನೆ. ಇಷ್ಟ ಆದರೆ ನಾನು ಇಷ್ಟ ಆಗಿರ್ತದೆ. ಮತ್ತು ಎಷ್ಟು ಇಷ್ಟ ಆದರೂ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮನಸ್ಸಲ್ಲಿ ನಾನು ಇಟ್ಕೋತೀನಿ. ಅದಂತೂ ಸತ್ಯ, ನನಗೆ ಗೊತ್ತು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಅಂತೇಳಿ. ಅದು ನನಗೆ ಆತ್ಮವಿಶ್ವಾಸ ಇದೆ. ನಾನು ಯಾರ ಹತ್ರ ಜಾಸ್ತಿ ಚಾಡಿ ಮಾತು ಹೇಳೋಕ್ಕೆ ಹೋಗಲ್ಲ ಅಂತೇಳಿ. ಅತಿ ಆದರೆ ಮಾತ್ರ ಖಂಡಿತ ಹೇಳ್ತೀನಿ, ಅದು ಬಿಡಲ್ಲ ಮಾತ್ರ. ಅತಿ ಆದರೆ ನಾನು ಖಂಡಿತ ಹೇಳ್ತೀನಿ. ನನಗೆ ವಿಷ ಅನಿಸಿದ್ದಕ್ಕೆ ನಾನು ಖಂಡಿತ ಹೇಳ್ತೀನಿ. ಆದರೆ ಜಾಸ್ತಿ ನಾನು ಹೇಳೋಕ್ಕೆ ಹೋಗಲ್ಲ ಒಬ್ಬರಿಗೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅದಕ್ಕೆ ಯಾರ್ಯಾರು ವಾಚ್ ಮಾಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಚಿಕನ್ ಸುಕ್ಕ ರೆಡಿ ಆಯಿತು. ಊಟ ಮಾಡ್ತೀವಿ, ಓಕೆನಾ? ಊಟ ಮಾಡ್ತೀನಿ ನಾನು ಸ್ವಲ್ಪ. ಬಾಯ್, ಟೇಕ್ ಕೇರ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.